ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಬಗೆಹರಿಯುವ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಕೇರಳ ಸಿಎಂ ಕುರ್ಚಿ ಫೈಟ್ ಫೈನಲ್ ಆದ ಬೆನ್ನಲ್ಲೇ ರಾಜ್ಯದ ಕುರ್ಚಿ ಕದನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕ್ಲೈಮ್ಯಾಕ್ಸ್ ಕೊಡೋ ಸಾಧ್ಯತೆಗಳು ದಟ್ಟವಾಗಿವೆ. ಇದರ ನಡುವೆ ಡಿಕೆಶಿಯನ್ನ ಸೆಳೆಯೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ರೋಚಕ ಕ್ಲೈಮ್ಯಾಕ್ಸ್. ಬಂಡೆಗೆ ಬಲೆ ಹಾಕ್ತಾ ಬಿಜೆಪಿ, ಏನಿದು ಹೊಸ ಸಂಚಲನ? ಅಧಿಕಾರ ಹಂಚಿಕೆ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಕಳೆದೊಂದು ವರ್ಷದಿಂದ ಕುರ್ಚಿಗಾಗಿ ನಡೀತಾ ಇರುವ ಕದನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅದ್ಯಾವಾಗ ಕೊನೆ ಹಾಡುತ್ತೆ ಅನ್ನೋ ಪ್ರಶ್ನೆ ಬೆನ್ನಲ್ಲೇ ಕೊನೆಗೂ ಕೂಡ ಹೈಕಮಾಂಡ್ ರಾಜ್ಯದತ್ತ ಚಿತ್ತ ಮಾಡಿದೆ. ಕೇರಳ ಸಿಎಂ ಆಯ್ಕೆ ಬೆನ್ನಲ್ಲೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಿಕ್ಕಟ್ಟು ಬಗೆಹರಿಸಲು ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆಯನ್ನ ಮಾಡ್ತಾ ಇದೆಯಂತೆ. ಕೊಟ್ಟ ಮಾತು ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ಚರ್ಚೆ ನಡೆಸಲು ಮೇ ತಿಂಗಳಾಂತ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬುಲಾವ್ ನೀಡುವ ಸಾಧ್ಯತೆಗಳಿವೆ. ಇಬ್ಬರು ನಾಯಕರನ್ನ ಕರೆಯಿಸಿ ರಾಹುಲ್ ಗಾಂಧಿ ಹಾಗೂ ಪಕ್ಷದ ವರಿಷ್ಠರು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರಂತೆ. ಇದೆಲ್ಲ ಪಕ್ಷದ ಆಂತರಿಕವಾದ ವಿಚಾರ ಆಗ್ತದೆ. ನಾಯಕತ್ವದ ವಿಚಾರ ಬಂದಾಗ ಅದು ವರಿಷ್ಠರಿಗೆ ಸಂಪೂರ್ಣವಾಗಿ ಬಿಟ್ಟಿರ್ತಕ್ಕಂಥದ್ದು. 4 ಜನದ ಮಧ್ಯದಲ್ಲಿ ಸಿಎಂ, ಡಿಸಿಎಂ, ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರ ಮಧ್ಯದಲ್ಲಿ ಇರ್ತಕ್ಕಂಥ ವಿಚಾರ. ಅವರೇನು ತೀರ್ಮಾನ ಮಾಡ್ತಾರೆ, ತೀರ್ಮಾನಕ್ಕೆ ನಾವು ಬದ್ಧರಾಗುತ್ತೆ. ಒಟ್ಟಲ್ಲಿ ನಾವು ಈ 5 ಚುನಾವಣೆಗಳು ಬಂದ ಫಲಿತಾಂಶವನ್ನು ನೋಡಿದಾಗ ಎಲ್ಲ ಒಂದು ಕಡೆಗೆ 28ರ ಚುನಾವಣೆಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗಬೇಕಾಗ್ತದೆ. ನಮ್ದೇ ಆದಂತ ಸ್ಟ್ರಾಟಜಿನೂ ಕೂಡ ಇರಬೇಕಾಗ್ತದೆ. ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿ ಅಧಿಕಾರವನ್ನ ನಡೆಸುವ ಆಸೆ ಹೊಂದಿದ್ದಾರೆ. ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದಿದ್ದಾರೆ. ಡಿಕೆಶಿ ಹೈಕಮಾಂಡ್ ಮುಂದೆ ಹಕ್ಕು ಮಂಡಿಸಿ ಪಟ್ಟು ಹಿಡಿದಿರುವ ಸಂದರ್ಭದಲ್ಲೇ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಎಚ್ಎಸ್ ಮಂಜುನಾಥ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಡಿಸಿಎಂ ಸಿಎಂ ಆಗಲು ಎಲ್ಲ ಅರ್ಹತೆಗಳಿವೆ, ಹೀಗಾಗಿ ಅವರನ್ನ ಬಿಜೆಪಿ ನಾಯಕರು ಸೆಳೆಯಲು ಯತ್ನಿಸ್ತಾ ಇದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕಲ್ವಾ? ಯಾಕಾಗಬಾರ್ದು? ಹಾಗೆ ಆಗ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಸಮಯ ಬರುತ್ತೆ, ಸಮಯಕ್ಕೆ ಕಾಯ್ತಾ ಇದ್ದಾರೆ ಅಷ್ಟೇ. ಮುಹೂರ್ತ, ನಾವು ದೇವರನ್ನ ನಂಬಿರುವಂತರು, ದೇವ್ರ ಸರಿಯಾದ ಸಮಯದಲ್ಲಿ ಸಮಯವನ್ನು ಇಡ್ತಾರೆ ನಂಬಿಕೆ ಇದೆ. ಆ ಸಮಯಕ್ಕೆ ಆಗ್ತಾರೆ. ಆ ಶಕ್ತಿ ಮತ್ತೆ ಆ ಚಾಣಕ್ಯತೆ ಅವರಲ್ಲಿ ಇದೆ. ಯಾಕಂದ್ರೆ ದೇಶಕ್ಕೆ ಮತ್ತೆ ರಾಜ್ಯಕ್ಕೆ, ನಾನು ಲಕ್ಷಾಂತರ ಯುವಕರಿಗೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರು ಮಾದರಿ. ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೂ ಇಲ್ಲ. ಆಚೆ ತೋರಿಸಬಹುದು, ಜೆಡಿಎಸ್ ಬಿಜೆಪಿ ಹೇಳ್ಬೋದು. ಜೊತೆಗೆ ಡಿಕೆ ಶಿವಕುಮಾರ್ ಅವ್ರನ್ನ ಬೇರೆ ರೀತಿ ಸೆಳೆಯೋದು ಕೂಡ ಬಹಳ ಟ್ರೈ ಮಾಡ್ತಿರ್ಬೋದು. ಆದ್ರೆ ಆ ರೀತಿಯ ಕೆಲಸ ಕಾರ್ಯಗಳಾಗಲ್ಲ. ನಮ್ಮಲ್ಲಿ ಗೊಂದಲ ಇಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೇ ತಿಂಗಳಲ್ಲಿ ಮೇಜರ್ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.